ಮೈಕ್ರೋಮ್ಯಾಕ್ಸ್ ಸೈಮಾ ಪ್ರಾಯೋಜಕರು. ಸರ್, ವೆಲ್ಕಮ್ ಟು ದಿ ಶೋ. ಸೂಪರ್ ಲುಕಿಂಗ್ ಹಾಟ್ ಸರ್. ರೆಡ್ ಕಾರ್ಪೆಟ್ ಅಲ್ಲಿ ಮಿರಿ ಮಿಂಚ್ತಾ ಇದ್ದೀರಾ. ಇವತ್ತು ಸೈಮಾದಲ್ಲಿ ಮಲೇಷ್ಯಾದಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್? ಫಸ್ಟ್ ಟೈಮ್ ಐ ಆಮ್ ಪರ್ಫಾರ್ಮಿಂಗ್ ಔಟ್ ಆಫ್ ಇಂಡಿಯಾ. ಅಂದರೆ ಐ ಥಿಂಕ್ ಐ ಫೀಲ್ ಒಂಥರ ಖುಷಿಯಾಗಿದೆ, ಎಸ್ಪೆಷಲಿ ಫಾರ್ ಸೈಮಾ. ಯಾಕಂದ್ರೆ ನಾನು 2 ವರ್ಷ ಇದು ಕಂಟಿನ್ಯೂ 3rd ಇಯರ್ ಐ ಆಮ್ ಅಟೆಂಡಿಂಗ್. ದ ವೇ ದೇ ಅರೇಂಜ್, ಆಮೇಲೆ ಎಲ್ಲೋ ಒಂದು ಕಡೆ ವೆರಿ ಪಾಸಿಟಿವ್ ಥಿಂಗ್ಸ್. ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರೋದು, ಎಲ್ಲ ಲ್ಯಾಂಗ್ವೇಜ್ನವರು. ಇಟ್ ಗಿವ್ಸ್, ಬಿಕಾಸ್ ನಮಗೂ ಇಷ್ಟ ಇರುತ್ತೆ, ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಎವ್ರಿವೇರ್ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಫೇವ್ರೆಟ್ ಆ್ಯಕ್ಟರ್ಸ್. ಸೊ ವೆನ್ ವಿ ಸಿ ದೆಮ್ ಲೈವ್ ವಿತ್ ದೆಮ್, ಆ ಒಂದು ಸ್ಪೋರ್ಟಿವ್ ನೇಚರ್ ಆಗಿ ಅವ್ರ ಜೊತೆ ಮಾತಾಡುವಂಥ ಒಂದು ಭಾಗ್ಯ ಆಗಲಿ, ಇಲ್ಲ ಅವ್ರಿಗೂ ಇರ್ಬೋದು. ಸೊ ಪರಸ್ಪರ ಅದು ಐ ಥಿಂಕ್ ಇಟ್ಸ್ ವೆರಿ ಗ್ರೇಟ್. ಆ್ಯಕ್ಚುಲಿ ಐ ಫೀಲಿಂಗ್ ವೆರಿ ಹ್ಯಾಪಿ. ಕೃತಿ ಅವರೇ, ಹೇಗೆ ಅನ್ನಿಸ್ತಾ ಇದೆ? ರೆಡ್ ಕಾರ್ಪೆಟ್ ಅಲ್ಲಿ ವಾಕ್ ಮಾಡ್ತಾ ಇದ್ದೀರಾ, ಹಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಸೈಮಾದಲ್ಲಿ, ಹೇಗೆ ಅನಿಸ್ತಾ ಇದೆ? I think you can see it on my face. I'm extremely nervous right now. Yeah, takshana and I'll go inside and start getting ready for my performance. But I'm genuinely very, very nervous right now. How are you feeling right now walking on red carpet of Saima? It's always a pleasure being associated with Saima from the day of its birth, and it's special to be here. Definitely ಇವತ್ತು ಶಿವರಾಜ್ ಕುಮಾರ್ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಿಂದ. How are you feeling? Are you expecting an energetic performance by him? Yeah, it's going to be a great performance. I wish I could perform again today. I love stage so much. But it's going to be great performances and I'm very excited. ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ, ಯಾಕೆಂದರೆ ನನಗೆ ಐ ಥಿಂಕ್ ನನ್ನ ಫಸ್ಟ್ ಅವಾರ್ಡ್ ರಿಸೀವ್ ಮಾಡಬೇಕಾದ್ರೆ ಫಿಲ್ಮ್ ಫೇರ್ ಅವಾರ್ಡ್ ಎಷ್ಟು ಎಮೋಷ್ನಲ್ ಆಗಿ ಆ ಒಂದು ಇದನ್ನು ಹೆಂಗೆ ಎಂಜಾಯ್ ಮಾಡಿದೆ. ಐ ಥಿಂಕ್ ಹೋಪ್ ದ್ಯಾಟ್ ವಿಲ್ ಬಿ ದ ಸೇಮ್. ಖುಷಿ ಆಗ್ತಾ ಇದೆ. ನೋ ಶೈ. ಇವತ್ತು ರೆಡ್ ಕಾರ್ಪೆಟ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ನೀತು ಚಂದ್ರ ಅವರು. ಪವರ್ ಚಿತ್ರದಲ್ಲಿ ಪವರ್ಫುಲ್ ಆಗಿ ಡಾನ್ಸ್ ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದ್ರು. ಅವ್ರಿಗೆ ಸೈಮಾಗೆ ಬಂದು ರೆಡ್ ಕಾರ್ಪೆಟ್ ಅಲ್ಲಿ ವಾಕ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳೋಣ. How are you feeling right now? I'm very, very excited. Thanks to Saima, thanks to Malaysia that I'm here today. The whole South India fraternity that I got this opportunity to be here. Nominated, got Why song with Puneet Rajkumar. I think we've done a great job. ನಿಮ್ಗೆ ಈಗಾಗಲೇ ಇಂಟರ್ವ್ಯೂ ಆಗಿಬಿಟ್ಟಿದೆ, ಬಟ್ ಆಸ್ಕ್ ಮೀ ಅವರು ಸ್ಪೆಷಲ್ ಆಗಿ ನಿಮ್ಮ ಫ್ಯಾನ್ಸು ನಿಮ್ಗೆಲ್ಲರಿಗೂ ಒಂದೊಂದು ಪ್ರಶ್ನೆನ ಹಾಕಿದ್ದಾರೆ. ದಿಗಂತಿಗೆ ಪ್ರಶ್ನೆ ಏನಂದರೆ, ದಿಗಂತ್ ಯಾವಾಗ ಮದುವೆ ಆಗ್ತಾರೆ ಅಂತ. ಮದುವೆ ಆದಾಗ ನಾನು ಎಲ್ಲರಿಗೂ ಹೇಳ್ತೀನಿ, ಆ ಟೈಮಿಗೆ ಕರಿತೀನಿ, ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ಸದ್ಯಕ್ಕಂತೂ ಮದುವೆ ಲಿಸ್ಟಲ್ಲಿಲ್ಲ. ಐಂದ್ರಿತಾಗೂ ಒಂದು ಸ್ಪೆಷಲ್ ಕ್ವಶನ್ ಇದೆ. ಐಂದ್ರಿತಾ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದಾರೆ. ವೆಲ್, ಐ ಆಮ್ ಪ್ಲೀಸ್ ನನಗೆ
ಓಪನ್ ಆಗಿಬಿಡಿ. Don't put me in the spot, but I want to wish all my boy fans, non single, ready to mingle. ಸೊ ದಿಗಂತ್ ಇದಕ್ಕೆ ನೀವು ಒಪ್ಕೊಳ್ತೀರಾ? ಸಿಂಗಲ್ ರೆಡಿ ಟು ಮಿಂಗಲ್ ಅಂತ. ಅಂತೂ ಅಲ್ವಲ್ಲ ಅವಳ ಬಾಯ್ ಫ್ರೆಂಡು. ಐ ಆಮ್ ಹ್ಯಾಪಿ ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್. ಚೆನ್ನಾಗಿದ್ದೀರಾ? ನಾ ಭಾಳ ಚೆನ್ನಾಗಿದ್ದೀನಿ. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಶ್ ಆನ್ ದಿಸ್ ದಿವಾಲಿ ಡೇ ಎ ಕಲರ್ಫುಲ್ ದಿವಾಲಿ ಆ್ಯಂಡ್ ಎ ಸೇಫ್ ದಿವಾಲಿ ಆ್ಯಂಡ್ ಸೇವ್ ಎನರ್ಜಿ ದಿವಾಲಿ. So how are you feeling being in Saima? So it's giving me very good excitement because so far our Indian film means across the world they do have only Bollywood is our Indian film, but it's not like that. The rest of the 4 languages, Malayalam, Tamil, Kannada and Telugu are also producing wonderful movies and very precious movies since ages. So they don't have proper recognition. Indian cinema means not only Bollywood, the rest of the languages also. So to tell that to the rest of the world, this kind of Saima is a wonderful platform. So I'm really appreciate and I congratulate Saima. First question, when Asin is getting married? When I am, I'll definitely let everybody know about it. And what is your next project? My next project is called All Is Well. It's in Hindi. It co-stars Abhishek, Rishi Kapoor and myself. And one more question from a Kannadiga fan actually. Are you intended to do any Kannada movies? I don't know. There's so much love coming from Kannada that I might just think about it. I mean, it's really encouraging. ಹ್ಯಾವೆಲ್ಸ್ ಅವರು ಹೊಸ ರೀತಿಯ LED ಬಲ್ಬ್ನ ತೊಗೊಂಡು ಬರ್ತಾ ಇದ್ದಾರೆ ಈ ದೀಪಾವಳಿಗೆ, ಸ್ಪೆಷಲ್ ಆಗಿ ಎನರ್ಜಿಯನ್ನು ಉಳಿಸೋ ಸಲುವಾಗಿ. ಸೊ ನೀವು ನಿಮ್ಮ ಮಕ್ಕಳಿಗೂ ಸೇರಿಸಿದಂತೆ ಟಿ ವಿ ನೋಡ್ತಾ ಇರುವಂಥ ಅಷ್ಟು ವೀಕ್ಷಕರಿಗೆ ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಮತ್ತು ದೀಪಾವಳಿ ವಿಷಯಸ್ ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಹ್ಯಾವೆಲ್ಸ್ನವರು ಈ ತಯಾರು ಮಾಡಿರೋ ಇದು ಎನರ್ಜಿ ಪ್ಯಾಕೇಜ್ ಏನಿದೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಎನರ್ಜಿ ಒಂದೇ ಬೇಕು, ತಿನ್ನೋದೇ ಎನರ್ಜಿಗೋಸ್ಕರ. ಸೊ ಎನರ್ಜಿ ಇಲ್ಲದೆ ಹೋದರೆ ಯಾವ ಮನುಷ್ಯನ ಉಳಿಯೋಕ್ಕೂ ಸಾಧ್ಯ ಇಲ್ಲ, ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಯೂಸ್ ಹ್ಯಾವೆಲ್ ಏನದು ಎನರ್ಜಿ ಪ್ಯಾಕೇಜ್. ಸೊ ಚಿಕ್ಕಣ್ಣವರು, ನೀವು ಬೆಸ್ಟ್ ಕಮಿಡಿಯನ್ಗೆ ನಾಮಿನೇಟ್ ಆಗಿದ್ದೀರಾ, ಟೆನ್ಷನ್ ಆಗ್ತಾ ಇದೆಯಾ? ಟೆನ್ಷನ್ ಅಲ್ಲ, ಖುಷಿ ಆಗ್ತಿದೆ. ಯಾಕೆಂದರೆ ಈಗ ಸಾಧು ಸರು, ರಂಗಾಯಣ ರಘುವರು ಇವರೆಲ್ಲ ಅವ್ರಗಳ ಮುಂದೆ ನಾವೇನು ಅವ್ರ ಜೊತೆ ನಾಮಿನೇಟ್ ಆಗಿರೋದೇ ನಂಗೆ ಖುಷಿ. ಸಾಧು ಸರು, ರಂಗಾಯಣ ಸರ್ ಅವರೆಲ್ಲ ಇರೋದ್ರಿಂದ ಕಾಂಪಿಟೇಷನ್ ಏನಾದರೂ ಫೀಲ್ ಆಗ್ತಾ ಇದೆಯಾ? ಅವ್ರಿಗೆಲ್ಲ ಕಾಂಪಿಟೇಟ್ರೆ ಅಲ್ಲ ನಾನು. ಇಲ್ಲ ಆ ಥರ ಇಲ್ಲ, ಎಲ್ಲ ನಾವೆಲ್ಲ ಫ್ರೆಂಡ್ಸ್. ನನಗೇನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾನು ಆಗ್ಬೋದು, ರಂಗಾಯಣರಾವ್ ಆಗ್ಬೋದು, ಬೇಕಾದಷ್ಟು ಅವಾರ್ಡ್ಗಳು ಅದನ್ನೆಲ್ಲ ತೊಗೊಂಡಿದ್ವಿ. ಆದರೆ ಈ ಥರ ಈಗ ಈ ಯಂಗ್ ಪ್ರತಿಭೆ ಅಂತ ಹೇಳ್ತಾರೆ, ಬಟ್ ಚಿಕ್ಕಣ್ಣ ಈಸ್ ಡೂಯಿಂಗ್ ವೆರಿ ಗುಡ್ ನಾವು. ಸೊ ನಮಗೆ ಅವಾರ್ಡ್ ಬರೋದು ಅಷ್ಟೊಂದು ಏನಕ್ಕೆ ತೊಗೊಂಡಿದ್ದೀವಿ ನಾವು, ಚಿಕ್ಕಣ್ಣಂಗೆ ಅವಾರ್ಡ್ ಬರಬೇಕು, ಅದೇ ನಮಗೆಲ್ರಿಗೂ. ಮ್ಯಾಮ್, 2014 ಸೈಮಾ ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷವಾಗಿದೆ. ಯಾಕೆಂದರೆ ಮಲೇಷ್ಯಾಲೆ ಇಟ್ಸ್ ಹ್ಯಾಪ್ನಿಂಗ್, ಸೊ ಇಟ್ಸ್ ವೆರಿ ವೆರಿ ಎಕ್ಸೈಟಿಂಗ್. And Malaysia is like I've been here so many times, so it's a very beautiful place. And I just want to congratulate all the winners, and not only the winners but also the nominated people, because I think winning or losing is secondary, but you're there, the chosen best. Abdi Salumboda, I think they definitely deserve the congratulations also. Ila Harikrishna ಅವರು ಬೆಸ್ಟ್ ಸಿಂಗರ್ ಮತ್ತೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎರಡೆರಡು ವಿಷಯದಲ್ಲಿ ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಸರ್, ನಿಮಗಂತೂ ಟೆನ್ಷನ್ ಇರಲ್ಲ ನನಗೆ ಗೊತ್ತು, ಬಟ್ ಆದರೂ ಟೆನ್ಷನ್ ಏನಾದರೂ ಇದೆಯಾ? ಟೆನ್ಷನ್ ಏನಿಲ್ಲ, ಒಂದೇ ತುಂಬ ವರ್ಷಗಳಾಗೋಯ್ತು ನಾನು ಹೆಂಡತಿ ಜೊತೆ ಬಂದು ಆಚೆ ಊರಿಗೆ. ಸೊ ಸೈಮಾಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನಾನು ಹೆಂಡತಿ ಜೊತೆ ಬಂದಿದ್ದೀನಿ. ಶೀ ಈಸ್ ಆಲ್ಸೋ ನಾಮಿನೇಟೆಡ್ ಅನ್ನೋದು ಒಂದು ನಂಗೆ ತುಂಬ ಖುಷಿ ಇದೆ. ಸೊ ನಾವು ಇಬ್ಬರು ಕೂತಿದ್ದೀವಿ, ಏನಾದರೂ ಚಿಂತೆ ಇಲ್ಲ, ಇಬ್ಬರು ಇದ್ದೀವಲ್ಲ ಜೊತೆಗೆ, ಅಷ್ಟೇ ಸರ್. ಸೈಮಾ ನೀವು ಮುಂಚೆ ಅಟೆಂಡ್ ಮಾಡಿದ್ದೀರಾ, ಇದೇ ಫಸ್ಟ್ ಟೈಮಾ? ಹೇಗಿದೆ ಎಕ್ಸ್ಪೀರಿಯನ್ಸ್? No, it's not my first time. No, this is my third Saima. The only difference this time is that I'm not performing. Rest both the Saimas I had performed. In fact, I was part of Saima when it took birth in Dubai. Yes, this is the only time I'm not performing. But yes, I'm nominated for Bachchan, so I'm super excited. ಚೋಳ MS ಅವರು ನಮ್ಮ
ಸ್ಪಾನ್ಸರರ್ ಆಗಿದ್ದಾರೆ. ಚಾಯ್ಸ್ ಇದ್ರೆ ಹುಲಿ, ಇಲ್ಲದೆ ಇದ್ರೆ ಇಲಿ ಅಂತ. ಸೈಮಾ ಅಂತಂದ್ರೆ ಆಡಿಯನ್ಸ್ ವೋಟ್ ಮಾಡ್ತಾರೆ, ವಿನ್ನರ್ಸ್ನ ಚೂಸ್ ಮಾಡ್ತಾರೆ. ಸೆಲೆಬ್ರಿಟಿ ಯಾರು ಸೂಪರ್ ಆಕ್ಟರ್, ಸೂಪರ್ ಆಕ್ಟ್ರೆಸ್ ಅಂತ ಅವರು ಚೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರಕ್ರಿಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ತುಂಬ ಜೆನ್ಯೂನ್ ಆಗಿ ನಡೆಯುತ್ತೆ. ಯಾರು ಇದು ಫಿಕ್ಸ್ಡ್ ಅಂತ ಹೇಳಲ್ಲ, ಇಲ್ಲ ಇದು ಅಂತ ಹೇಳಲ್ಲ. ಇಟ್ ಇಸ್ ವೆರಿ ಜೆನ್ಯೂನ್ ಅವಾರ್ಡ್ಸ್ ಆ್ಯಂಡ್ ಯಾರು ಡಿಸರ್ವ್ ಮಾಡ್ತಾರೆ ಅವ್ರಿಗೆ ಅವಾರ್ಡ್ ಸಿಗ್ತಾ ಇದೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಸೈಮಾ ಅಂತ ಅನ್ಸುತ್ತೆ. ಹೇಗೆ ಅನ್ನಿಸ್ತಾ ಇದೆ ಸೈಮಾಗೆ ಬಂದು? Very happy, very nice, good event. South Indian, for all the South Indian language, this is really a milestone for it. And I hope it continues like this always. ಬಂತು ಕರೆಂಟು ಬಂತು ಸಿನಿಮಾ ಎಲ್ಲರಿಗೂ ಗೊತ್ತಲ್ವಾ, ಲಾಕಪ್ ಡೆತ್ತು. ಆ ಸಿನಿಮಾದಲ್ಲಿ ನಿರೂಷಾ ಅವರ ಅಭಿನಯ ಎಕ್ಸಲೆಂಟ್ ಆಗಿತ್ತು. ಸೊ ಅವರು ಏನು ಹೇಳ್ತಾರೆ ಕೇಳೋಣ ಸೈಮಾ ಬಗ್ಗೆ. It's really nice. I'm happy that I could meet all my co-stars here. And I'm happy, I'm waiting to see Shivaraj Kumar. I heard he's going to perform. And he's one of my favorite heroes in Kannada. So I'm waiting to watch his program. ಪುನಃ ಇದು askme.com ಅಲ್ಲಿ ನಿಮ್ಮ ಸೆಲೆಬ್ರಿಟಿ ಫ್ಯಾನ್ಸ್, ಲೈಕ್ ಸೆಲೆಬ್ರಿಟೀಸ್ಗೆ ನಿಮ್ಮ ಫ್ಯಾನ್ಸ್ ಕೇಳ್ತಾ ಇರುವಂಥ ಪ್ರಶ್ನೆ, ಪ್ರಣೀತಾಗೆ ಡ್ರೀಮ್ ರೋಲ್ ಯಾವುದಾದ್ರೂ ಇದೆಯಾ ಅಂತ? ಸ್ಪೆಷಲ್ ಡ್ರೀಮ್ ರೋಲ್ ಅಂತ ಏನೂ ಇಲ್ಲ, ಬಟ್ ಏನಾದರೂ ಒಂದು ಮೈಥೊಲಾಜಿಕಲ್ ಮಾಡೋದು ಇಷ್ಟ, ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು. ಸೊ ದಟ್ಸ್ ಅ ಡ್ರೀಮ್. ಹೇಗೆ ಅನ್ನಿಸ್ತಾ ಇದೆ ಸೈಮಾ ರೆಡ್ ಕಾರ್ಪೆಟ್ ಮೇಲೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೌತ್ ಇಂಡಿಯನ್ ಸಿನಿಮಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು, ಶಿವಣ್ಣ, ಇನ್ನೂ ಆದಷ್ಟು ನಟರು ಕನ್ನಡದಿಂದ ಬಂದಿದ್ದಾರೆ. ಕನ್ನಡ ಸಿನಿಮಾನ ಇಲ್ಲಿ ಒಂದು ಮಾರ್ಕೆಟ್ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರು ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿರೋದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅಂದ ತಕ್ಷಣ ರಾಜ್ಕುಮಾರ್ ಅವರ ಕುಟುಂಬದ ಕುಡಿಯಾಗಿರೋದ್ರಿಂದ ಒಂದು ಕ್ವಶನ್ ಕೇಳಲೇಬೇಕು. ಬಸ್ಸಲ್ಲಿ ಯಾವಾಗಾದರೂ ಹೋಗಿದ್ದೀರಾ? ಸುಮಾರು ಸಲ ಹೋಗಿದ್ದೀನಿ. ಲಾಂಗ್ ಜರ್ನಿ ಬಸ್ಸಲ್ಲಿ? ಲಾಂಗ್ ಜರ್ನಿ ಬಸ್ಸಲ್ಲಿ ಹೆಚ್ಚಾಗಿ ಟ್ರಾವೆಲ್ ಮಾಡೋದು ಚೆನ್ನೈಯಿಂದ ಬ್ಯಾಂಗ್ಳೂರಲ್ಲಿ ಚಿಕ್ಕ ವಯಸ್ಸಲ್ಲಿ. ಇತ್ತೀಚೆಗೆ ಹೋಗಿಲ್ಲ, ಸುಮಾರು ವರ್ಷದಿಂದ. ಬಟ್ ಆದರೆ ಸುಮಾರು ವರ್ಷದಿಂದ ತುಂಬ ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾ ಇದ್ದೆ. ಯಾಕೆ ಇಲ್ಲಿ ರೆಡ್ ಕಾರ್ಪೆಟಲ್ಲಿ ಬಸ್ಸು ಅಂತೆಲ್ಲ ಪ್ರಶ್ನೆ ಅಂತ ಟೆನ್ಷನ್ ಅಂದರೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಇಲ್ಲ ಆ ಥರ ಎಲ್ಲ ಹೇಳಿ. Saima 2014 has been a pioneer of South Indian movies. How are you feeling right now walking the red carpet? Great, always. It's really special for me, Saima Awards. Every year we are here, and I'm sure this year also they're going to come up with a great show. You've done a lot of South Indian movies and with big South Indian superstars. How are you feeling right now? So many people have been nominated and so many people will be winners tonight. How are you feeling right now about all the nominees and the winners? Well, they're all great actors, and it's really great to watch them on the screen, and I wish them all the best. Sir, I need to ask a question with you. You've done a lot of Bollywood movies. Are there any plans of, producing a South Indian movie, especially with ma'am? Well, I just spoke to the other channel and I said this year, the next year probably we will be having a film with her, and it would be done in Hindi, Tamil, Telugu, and maybe Kannada too. ಹುಡುಗಿ ಬಂದಾಳೋ, ಮಿಂಚಿ ನಿಂತಾಳೋ, ಕಣ್ಣಲ್ ಡಿಚ್ಚಿ ಹೊಡಿತಾಳೋ, ನನ್ನ ಕೈಯಲ್ಲಿಲ್ಲ ಫ್ಲೂಟು ಆದ್ರೂ ನನ್ನ ಹಿಂದೆ ಗೋಪಿಕಾಸ್. ಕರ್ನಾಟಕದಲ್ಲೂ ಕೂಡ ಸಿಂಬುಗೆ ಸಾಕಷ್ಟು ಕನ್ನಡಿಗರು ಫ್ಯಾನ್ಸ್ ಇದ್ದಾರೆ. ಅವ್ರ ಹತ್ರನೇ ಮಾತಾಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಯು ಟು ವಿಶ್ ಕನ್ನಡಿಗಾಸ್ ಇನ್ ಕನ್ನಡ. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಿಂಬು. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಿಂಬು. ಥ್ಯಾಂಕ್ ಯು. ನಿಮ್ಮೆಲ್ಲರ ಪರವಾಗಿ ನಾನು ಸಿಂಬುಗೆ ಥ್ಯಾಂಕ್ ಯು ಹೇಳ್ತೀನಿ. ಹೌ ಇಸ್ ಸೈಮಾ ಆ್ಯಂಡ್ ಮಲೇಷಿಯಾ ಟ್ರೀಟಿಂಗ್ ಯು, ಸಿಂಬು? Very nice, very happy. I've always liked the idea of Saima, and it's a privilege to be here, and a lot of people from other industries. So it's a rare moment to meet all the stars and have a conversation. I really feel nice about it. And one more thing, if everything comes in line, will you act in Kannada movie? Yeah, definitely. Why not? I don't mind. I have a lot of friends from the Kannada industry, so I would definitely do.
ಶರ್ಮಿಳಾ ಮಾಂಡ್ರೆ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡಿದಾರಾ? ಆಬ್ವಿಯಸ್ಲಿ ಎಷ್ಟೊಂದು ಸಲ. ಇವಾಗ 2 weeks ಬ್ಯಾಕ್ ನಾನು ಶೂಟ್ ಮಾಡ್ತಾ ಇದ್ದೆ, ಒಂದು 2 ದಿನ ಬಸ್ಸಲ್ಲೇ ಶೂಟಿಂಗ್ ಇತ್ತು. ಸೊ ಎಲ್ಲಿಗೆ ಲಾಂಗ್ ಟ್ರಾವೆಲ್ ಅಂದರೆ ಎಲ್ಲಿಗೆ ಬಸ್ಸಲ್ಲಿ? ಐ ಥಿಂಕ್ ನವಗ್ರಹ ಶೂಟಿಂಗಲ್ಲಿ ದರ್ಶನ್ ಅವರು ಒಂದು ಬಸ್ ಎಲ್ಲರಿಗೆ ಹೈರ್ ಮಾಡಿಬಿಟ್ಟು ನಾವೆಲ್ಲ ಬಸ್ ತೊಗೊಂಡು ನಾವು ಸಕಲೇಶ್ಪುರ್ಗೆ ಹೋಗಿದ್ವಿ. ಸೊ ಐ ಥಿಂಕ್ ದಟ್ ಇಸ್ ದ ಲಾಂಗೆಸ್ಟ್ ಜರ್ನಿ ಐವ್ ಡನ್ ಫ್ರಮ್ ಬ್ಯಾಂಗ್ಳೂರ್ ಟು ಸಕಲೇಶ್ಪುರ್. ನಮ್ಮ ಜೊತೆ ಇದ್ದಾರೆ ಬ್ಯೂಟಿಫುಲ್ ಚಾರ್ಮಿ. ಸೊ ಮ್ಯಾಮ್, ಹೌ ಯು ಫೀಲಿಂಗ್ ಬೀಯಿಂಗ್ ಇನ್ ಸೈಮಾ? Very nice. It's very nice to be a part of SAIMA every year, and this year it's in Malaysia. Lots of energy here. It's really nice. ಸುಮಾರು ಕನ್ನಡ ಸಿನಿಮಾಗಳು ಮಾಡಿದ್ದೀರಾ ನೀವು, 2-3 ಕನ್ನಡ ಸಿನಿಮಾ. ಅದಾದಮೇಲೆ ನಿಲ್ಲಿಸ್ಬಿಟ್ರಿ. ಸೊ ಕನ್ನಡಿಗರಿಗೆ ಅಂದರೆ ಫಾರ್ ಕನ್ನಡ ಪೀಪಲ್ ಇಟ್ಸ್ ಅ ಬ್ಯಾಡ್ ಥಿಂಗ್ ದಟ್ ಯು ಸ್ಟಾಪ್ ಡೂಯಿಂಗ್ ಇನ್ ಕನ್ನಡ. I never stopped doing Kannada movies. It is just that I'm very choosy about what I do in Kannada as well as in other languages also. And right now I'm doing a couple of Telugu movies. But definitely I love doing Kannada movies. I love Bangalore. I love that industry. ತುಂಬ ಖುಷಿಯಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ. ಯಾಕೆಂದರೆ ಇದು ನಂದು 3rd year ಸೈಮಾ ಜೊತೆ ಅಸೋಸಿಯೇಷನ್ ಆಗೋದು. ಆ್ಯಂಡ್ ಪ್ಲಸ್ ಸೈಮಾ ಇಸ್ ಅ ವೆರಿ ಸ್ಪೆಷಲ್ ಅವಾರ್ಡ್ ಮತ್ತು ತುಂಬ ಎಕ್ಸ್ಕ್ಲೂಸಿವ್ ಅವಾರ್ಡ್ ಫಾರ್ ಸೌತ್ ಇಂಡಸ್ಟ್ರಿ ಹೇಳ್ಬೇಕು. ಯಾಕೆಂದರೆ 4 ಇಂಡಸ್ಟ್ರಿನೂ ಜೊತೆಗೆ ಬಂದು ದಿಸ್ ಇಸ್ ಲೈಕ್ ದಿಸ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ದ 4 ಇಂಡಸ್ಟ್ರಿ ಜೊತೆಗೆ ಬಂದು ಸೆಲಿಬ್ರೇಟ್ ಮಾಡೋಕ್ಕೆ. ಸೊ ವಿ ಆಲ್ವೇಸ್ ವೇಟ್ ಫಾರ್ ದಿಸ್ ಎವ್ರಿ ಇಯರ್ ಸೈಮಾ ಅವಾರ್ಡ್ಸಿಗೆ. ಸೊ ತುಂಬ ಸಂತೋಷ ಆಗಿದೆ. ದಿಸ್ ಇಸ್ ಮೈ 3rd year ಟು ಬಿ ಪಾರ್ಟ್ ಆಫ್ ದ ಸೈಮಾ. One Kannada line ನಾನು ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಯು. ಯು ಹ್ಯಾವ್ ಟು ಟೆಲ್ ಇಟ್ ಫಾರ್ ಆರ್ ಕನ್ನಡ ಆಡಿಯನ್ಸ್. ನಾನು ನಿಮ್ಮ ಹುಡುಗಿ ತಮನ್ನಾ. Oh, that's really very nice. Ma'am, Saima has been a pioneer of, South Indian movies and entertainment. And it's been a great thing wherein, people vote and, choose their best actor and best actresses. How are you feeling about this whole process, ma'am? I think it's a great idea because eventually movies are made for people. And when people choose the people who they really like, nothing could be better than that. And Saima, for me, it's really special now because first time I'm performing for Saima. ಇವಾಗ ನಮ್ಮ ಜೊತೆ ಇದ್ದಾರೆ ನಿನ್ನಿಂದಲೇ ಚಿತ್ರದ ಹೀರೋಯಿನ್ ಆಗಿರುವಂತಹ ದ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಎರಿಕಾ ಫರ್ನಾಂಡಿಸ್. ಎರಿಕಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೌ ಯು ಫೀಲಿಂಗ್? ಮಧ್ಯಾಹ್ನ ಎಲ್ಲ ನೀವು ರಿಹರ್ಸಲ್ ಮಾಡ್ತಾ ಇದ್ರಿ, ಇವಾಗ ನೋಡ್ತಾ ಇದ್ರೆ ರೆಡ್ ಕಾರ್ಪೆಟ್ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಎಲ್ಲರೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹೌ ಯು ಫೀಲಿಂಗ್ ರೈಟ್ ನೌ? I'm feeling nice, feeling pretty. The environment is very nice, very glamorous. So yeah, very excited. ಶಾನ್ವಿ ಹೇಗೆ ಅನಿಸ್ತಾ ಇದೆ? ಶಾನ್ವಿ ಸೈಮಾಗೆ ಬಂದು I think there's a great function going on here, and this is the 2nd day of Saima. So we really enjoyed yesterday all the performances and the awards, and again today we are gonna enjoy it. Obviously, there are so many performances to look forward, and the awards as well. ಸೆಲ್ಫಿ. ಪವರ್ ಸೇವಿಂಗ್ ಏನು ಸರ್? ಯಾಕಂದ್ರೆ ಹ್ಯಾವೆಲ್ಸ್ ಅವರು LED ಲೈಟ್ಸ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ದೀಪಾವಳಿಗೋಸ್ಕರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಪವರ್ ಮೇಯ್ನ್ ಸುಮಾರು ಸತಿ ನಾವೇನಾಗ್ಬಿಡುತ್ತೆ, ಎಷ್ಟೊಂದು ಸತಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಪವರ್ ಯೂಸ್ ಇಲ್ಲದೇ ಇರೋ ಟೈಮಲ್ಲೂ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಎಲ್ಲರ ಮನೆಯಲ್ಲೂ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಚಿಕ್ಕದಾಗಿ ವಿ ಕ್ಯಾನ್. ಮೈಕ್ರೋಮ್ಯಾಕ್ಸ್ ಸೈಮಾ ಪ್ರಾಯೋಜಕರು.